ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಗೈಸ್, ಇದು ಶುಕ್ರವಾರದ ಲಾಗು. ಶುಕ್ರವಾರ ಸಂಜೆ ನಾವು ನೈಟು ಚಿಕನ್ ಮಾಡಿದ್ವಿ ಆ್ಯಂಡ್ ಊಟ ಎಲ್ಲ ಆಯಿತು. ಜಾಸ್ತಿ ಕ್ಲಿಪ್ಪಿಂಗ್ ಇಲ್ಲ, 2 ಕ್ಲಿಪ್ಪಿಂಗ್ ಇರೋದು. ಸೊ ಜಸ್ಟ್ ಹಾಗೆ ವೇಸ್ಟ್ ಯಾಕೆ ಮಾಡೋದು ವೀಡಿಯೋನ, ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಇದೇ ವಿಡಿಯೋದಲ್ಲೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಊಟ ಎಲ್ಲ ಆದಮೇಲೆ ಎಲ್ಲಡಿಕೆ ಹಾಕ್ಕೊಳ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ನಾನ್ ವೆಜ್ ತಿಂದಿದ್ದ ತಕ್ಷಣವೇ ಏನಾದರೂ ಸ್ವೀಟ್ಸ್ ಇರಬೇಕು, ಇಲ್ಲ ಎಲ್ಲಡಿಕೆ ಇರಬೇಕು, ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಶನಿವಾರದ ಲಾಗ್ನ ನಿಮ್ಮ ಹತ್ರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ಸೊ ನರಸಿಂಹಸ್ವಾಮಿ ಅಂದರೆ ನಮ್ಮ ಮನೆ ದೇವರು ಅಲ್ವಾ. ಸೊ ಹಾಗಾಗಿ ಶನಿವಾರ ಎಲ್ಲ ಪೂಜೆ ಆಯಿತು. ಆ್ಯಂಡ್ ಇಲ್ಲಿ ನನ್ನ ಮಗಳು ಪೂಜೆ ನೋಡ್ಬೋದು ನೀವು. ನಾವು ಪೂಜೆ ಮಾಡ್ತಿದ್ರೆ ಅವಳು ಗಂಧದ ಕಡ್ಡಿ ತಂದು ಪೂಜೆ ಮಾಡ್ತಾಳೆ ಅಂದರೆ ಒಂದು 10-15 ನಿಮಿಷ ಮಾಡ್ತಾನೇ ಇರ್ತಾಳೆ, ಸುತ್ತಾನೇ ಇರ್ತಾಳೆ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಕೊನೆವರೆಗೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಬೆಳಗ್ಗೆನೇ ದೋಸೆ ಮತ್ತು ಕಾಯಿ ಚಟ್ನಿ ಮಾಡಿದ್ವಿ. ಅಮ್ಮ ಚಟ್ನಿ ಮಾಡಿತು, ನಾನು ಈಗ ದೋಸೆ ಮಾಡಿಕೊಂಡು ತಿಂತಾಯಿದ್ವಿ ನಾನು ಪಾಪು. ಸೊ ಇಲ್ಲಿ ನಾನು ಅಡುಗೆ ಮನೆಗೆ ಬಂದರೆ ಸಾಕು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದುಬಿಡ್ತಾಳೆ. ಇಲ್ಲಿ ನೋಡಿ ನಾನು ವೀಡಿಯೋ ಮಾಡ್ತಿದ್ರೆ ಅವಳು ಕ್ಯಾಪ್ ತೆಗಿಯೋದು, ಈ ಥರ ಚಿಕ್ಕ ಪುಟ್ಟ ಈ ಥರ ಹೆಲ್ಪ್ ಮಾಡ್ತಾ ಇರ್ತಾಳೆ, ಖುಷಿ ಆಗುತ್ತೆ. ಆ್ಯಂಡ್ ಈಗ ಪಾಪುಗೆ ಮಾಡಿಕೊಡ್ತಾಯಿದ್ದೀನಿ ಪುಟ್ಟ ದೋಸೆ. ಅವಳಿಗೆ ತುಪ್ಪ ಹಾಕ್ಬಿಟ್ಟು ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರು ಆಟ ಆಡ್ಕೊಂಡು ಚೆನ್ನಾಗಿ ತಿಂದ್ಕೊಳ್ತಾರೆ. ಆ್ಯಂಡ್ ನಾನು 2 ದೋಸೆ ಹಾಕ್ಕೊಂಡೆ. ಸೊ ಬೆಳಗ್ಗೆನೇ ತಿನ್ನೋಕ್ಕಾಗಲ್ಲ, ಸೊ ಹಾಗಾಗಿ ಚೆನ್ನಾಗಿತ್ತು ದೋಸೆ ಚಟ್ನಿ. ಈಗ ತಿಂದ್ಬಿಟ್ಟು ಈಗ ಅಡುಗೆ ಪ್ರಿಪೇರ್ ಮಾಡಬೇಕು, ಯಾಕಂದರೆ ಮಧ್ಯಾಹ್ನ ಊಟ ತೊಗೊಂಡೋಗ್ಬೇಕು ಅಮ್ಮಗೆ. ಸೊ ಹಾಗಾಗಿ ಇದು ಪಾಪುಗೆ ಹಾಕ್ಕೊಟ್ಟೆ, ಅವಳು ಕೂಡ ತಿಂತಾಳೆ. ಈಗ ನಾನು ತಿಂದ್ಕೊಂಡು ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಅಡುಗೆ ಬಂದು ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಫ್ರೈ ಮತ್ತು ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮಾವ ಬಂದಿದ್ದರು, ಅವ್ರಿಗೀಗ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಬಟ್ ಅವರು ಇಲ್ಲಮ್ಮ ಈಗಿನ ಊಟ ಮಾಡ್ಕೊಂಬಂದೆ, ಬೇಡ ಅಂತ ಹೇಳಿದರು. ಸರಿ ಅಂದ್ಕೊಂಡು ಅಡುಗೆಗೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮಾವಮ್ಮ ಸ್ವಲ್ಪ ಹೊತ್ತು ಮಲಕ್ಕೊಂಡ್ರು, ಮೊಮ್ಮಗಳ ಜೊತೆ ಆಟಾಡಿ. ಇವಾಗ ನಾನು ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಫ್ರೈ, ರೈಸ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ ಅಮ್ಮ ಮನೆಗೆ. ಆ್ಯಂಡ್ ಇವಾಗ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಇದ್ದು ಅವ್ರನ್ನ ಮಾತಾಡಿಸ್ಕೊಂಡು ಆ್ಯಂಡ್ ರಿಟರ್ನ್ ಬರೋ ಅಂಥದ್ದು. ಇಲ್ಲಿ ಚಾನಲಲ್ಲಿ ನೀರು ಬಿಟ್ಟಿದ್ರು, ಸೊ ಹಾಗೆ ಪಾಪಕ್ಕೆ ತೋರಿಸ್ತಾ ಇದ್ದೆ. ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ನೀರು ಇದೆಲ್ಲ. ಆ್ಯಂಡ್ ಹೋಗಿ ಊಟ ಕೊಟ್ಟು ಮಾತಾಡಿಸ್ಕೊಂಡು ಮತ್ತೆ ಬರುವ. ಇಲ್ಲಿ ಬಂದ್ವಿ. ಆ್ಯಂಡ್ ನಮ್ಮ ಪಾಪು ನೋಡಿ ಅವ್ರಿಗಾಲೇ ತಲೆ ತಿಂತಾಯಿದ್ಲು. ಮೇಲೋಗೋದು, ಕೆಳಗೆ ಬರೋದು, ಅವರಿಗೆ ಮಾತಾಡಿಸೋದು ಹಿಂಗೆ ಮಾಡ್ತಾಯಿದ್ಲು. ಚಿಂಪುಗೆ ಯಾಕೋ ಸ್ವಲ್ಪ ತಲೆನೋವು ಅಂತ ಇದ್ಲು, ಸ್ನಾನ ಮಾಡಿದ್ಲಲ್ವ. ಸೊ ಹಾಗಾಗಿ ಆಂಟಿ ಸಾಂಬ್ರಾಣಿ ಹೊಗೆ ಹಾಕ್ತಾಯಿದ್ರು. ಈಗ ಸ್ವಲ್ಪ ಹೊತ್ತು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆಗೆ ಹೊರಡಬೇಕು. ಮತ್ತು ಆಮೇಲೆ ನಾನು ಸಿಗ್ತೀನಿ. ನಾಡು ಹಾಂ ಹಾಡು 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 ಇದು ಸುಮ್ಮನೆ ಆಂಟಿ ನೋಡೋಕೆ ಚೆನ್ನಾಗೈತೆ, ಮನೆ ಒಳಗೆ ಚೆನ್ನಾಗಿಲ್ಲ. ಮನೆ ನೋಡೋಕೆ ಬಂದಿದ್ವಿ. ಹಾಂ ಒಂಚೂರು ಚೆನ್ನಾಗಿ. ಓಕೆ ಗೈಸ್, ಈಗ ಮನೆಗೆ ಹೊರಡಬೇಕು. ಅಮ್ಮ ಕೂಡ ಊಟ ಮಾಡಿದ್ಲು, ಅಂಕಲ್ ಕೂಡ ಬಂದಿದ್ದರು. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇವರು ಅಮ್ಮೋರ ಅಪ್ಪಾಜಿ, ಅವ್ರ ಡ್ಯಾಡಿ. ಸೊ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಇವಾಗ ಮನೆಗೆ ಹೊರಡಬೇಕು. ಸೊ ಇಲ್ಲಿ ಆಗನ ಕೊನೆವರೆಗೂ ನೋಡಿ. ಆ್ಯಂಡ್ ಫೈನಲಿ ಮನೆಗೆ ಬಂದು ಸಂಜೆ ದೀಪ ಹಚ್ಚಿದೆ. ಇಲ್ಲಿ ನನ್ನ ಮಗಳು ಬಾ ಅಮ್ಮ ಹೋಗೋಣ, ಹೊರಗಡೆ ಹೋಗೋಣ, ಬಾ ಬಾ ಅಂತ ಇದ್ಲು. ಬೇಡಪ್ಪ, ಹೊರಗಡೆ ಸೊಳ್ಳೆ ಕಡಿಯುತ್ತೆ, ಬಾ ಒಳಗಡೆ ಅಂತ ಹೇಳ್ಬಿಟ್ಟು ಅವಳಂಗೆ ಆಟ ಆಡಿಸ್ತಾ ಇದ್ದೆ. ಅವ್ರ ಅಪ್ಪಾಜಿ ಎಲ್ಲೋ ಸ್ವಲ್ಪ ಹೊರಗಡೆ ಹೋಗಿತ್ತು, ಅವರು ಕೂಡ
ಈಗ ಬಂದರು. ಆ್ಯಂಡ್ ಅವರಪ್ಪ ಬಂದ ತಕ್ಷಣವೇ ತಿಂಡಿ ಕವರು ಇಸ್ಕೊಂಡ್ಬಿಡ್ತಾಳೆ. ಅವರಪ್ಪಾಜಿ ಹಂಗೆ ಅವಳಿಗೆ ಹಂಗೆ ಇದು ಮಾಡ್ತಾ ಇರ್ತಾರೆ, ಚುಡಾಯಿಸ್ತಾ ಇರ್ತಾರೆ ಒಂದೊಂದು ಸಲ. ಮನೆಗೆ ಅವಳಿಗೆ ಏನು ತರದಲ್ಲೇ ಬರೋದೇ ಇಲ್ಲ. ಸೊ ಬರ್ತಾ ಕಪ್ ಕೇಕ್ ತೊಗೊಂಬಂದಿದ್ರು, ಚೆನ್ನಾಗಿರುತ್ತೆ. ಸೊ ಇಲ್ಲೊಂದು ಶಾಪ್ ಆಗಿದೆ ಹೊಸ್ದಾಗಿ. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವೆರೈಟಿ ಆಫ್ ಫ್ಲೇವರ್ಸ್ ಸಿಗುತ್ತೆ. ಸೊ ಚಾಕ್ಲೇಟ್ದು ಥರ ಕೇಳಿದ್ದೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೈಟ್ ಊಟಕ್ಕೆ ಸೊಪ್ಪು ಸಾರು ಮತ್ತು ಇದು ಬಜ್ಜಿ ತೊಗೊಂಬಂದಿದ್ರು. ಆಮೇಲೆ ಉಪ್ಪಿನಕಾಯಿ, ಜೋಳದ ಮುದ್ದೆ. ಆ್ಯಂಡ್ ಜೋಳದ ಮುದ್ದೆ ತುಂಬಾ ಒಳ್ಳೆಯದು. ನಾವು ವಾರದಲ್ಲಿ ಒಂದು 3 ದಿನ ಜೋಳದ ಮುದ್ದೆ ಮಾಡ್ತೀವಿ, ಒಂದು 4 ದಿನ ರಾಗಿ ಮುದ್ದೆ ಮಾಡ್ತೀವಿ. ಸೊ ನಮಗೆ ಸಿಕ್ಕಾಪಟ್ಟೆ ಇಷ್ಟ, ಒಂದೇ ಥರ ಮುದ್ದೆ ಮಾಡಲ್ಲ. ಸೊ ಜೋಳದ ಮುದ್ದೆನೂ ತಿಂತಾಯಿರ್ತೀವಿ ಅವಾಗವಾಗ. ಸೊ ನೀವು ಒಂದು ಸಲ ಮಾಡಿಕೊಂಡು ತಿನ್ನಿ.